ಒಂದು, ಚಪಾತಿ ಲಟ್ಟಿಸುವಾಗ ಹಿಟ್ಟು ಎಲ್ಲ ಕಡೆ ಹರಡುತ್ತದೆ ಮತ್ತೆ ಸ್ವಚ್ಛ ಮಾಡುವುದು ಕಷ್ಟವಾಗಬಹುದು. ಅದಕ್ಕಾಗಿ ಚಪಾತಿ ಲಟ್ಟಿಸುವ ಮೊದಲು ಕೆಳಗೆ ಒಂದು ಬಟ್ಟೆಯನ್ನು ಹಾಕಿಕೊಳ್ಳಿ. 2, ಅಡುಗೆ ಮಾಡುವಾಗ ಕುಕ್ಕಿಂಗ್ ಬಟ್ಟೆಯನ್ನು ಧರಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಬಟ್ಟೆ ಹಾಳಾಗುವುದಿಲ್ಲ ಹಾಗೂ ಇದು ಒಂದು ಒಳ್ಳೆ ಅಭ್ಯಾಸ ಕೂಡ ಹೌದು. 3, ಶುಂಠಿಯಲ್ಲಿ ಹೆಚ್ಚು ಮಣ್ಣು ಇರುತ್ತದೆ, ಹಾಗಾಗಿ ಇದನ್ನು ಸ್ವಚ್ಛ ಮಾಡುವುದು ಕಷ್ಟವಾಗಬಹುದು. ಆದ್ದರಿಂದ ಶುಂಠಿಯನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿ ಒಂದು ಚಮಚದಲ್ಲಿ ಸಿಪ್ಪೆಯನ್ನು ಬಿಡಿಸಿಕೊಳ್ಳಿ. 4, ನೀವು ಅಡುಗೆ ಮಾಡುವ ಮೊದಲು ಮಾಂಸವನ್ನು ಕತ್ತರಿಸುವ ಮೊದಲು ಅದನ್ನು ತೆಗೆದು ಫ್ರಿಡ್ಜ್ನಲ್ಲಿ ಇಡಿ. ಹೀಗೆ ಮಾಡುವುದರಿಂದ ಮಾಂಸವನ್ನು ನೀವು ಹೇಗೆ ಬೇಕೋ ಹಾಗೆ ಕತ್ತರಿಸಲು ಸುಲಭವಾಗಿ ಬರುತ್ತದೆ. 5, ಉಪ್ಪಿನ ಡಬ್ಬಕ್ಕೆ ಒಂದೆರಡು ಅಕ್ಕಿ ಕಾಳನ್ನು ಹಾಕಿ ಇಟ್ಟರೆ ಉಪ್ಪು ಒದ್ದೆಯಾಗುವುದಿಲ್ಲ ಹಾಗೂ ದೀರ್ಘಕಾಲ ಚೆನ್ನಾಗಿರುತ್ತದೆ. 6, ಕೊತ್ತಂಬರಿ, ಕರಿಬೇವು ಇವುಗಳನ್ನು ಬಿಡಿಸಿ ಒಂದು ಕವರ್ನಲ್ಲಿ ಹಾಕಿ ಗಾಳಿ ಆಡದಂತೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಇವುಗಳು ತಾಜಾವಾಗಿ ಇರುತ್ತದೆ. 7, ಈರುಳ್ಳಿ ಹಾಗೂ ಟೊಮ್ಯಾಟೊ ಇವುಗಳನ್ನು ಉಪಯೋಗಿಸುವ ಸ್ವಲ್ಪ ಹೊತ್ತಿನ ಮುಂಚೆ ಕತ್ತರಿಸಿ. ಇವುಗಳನ್ನು ಕತ್ತರಿಸಿ ಫ್ರಿಡ್ಜ್ನಲ್ಲಿ ಅಥವಾ ಹೊರಗಡೆ ಇಟ್ಟು ಉಪಯೋಗಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 8, ಅಡುಗೆ ಮಾಡುವಾಗ ಸಾಂಬಾರಿಗೆ ಉಪ್ಪು ಜಾಸ್ತಿಯಾದರೆ ಸ್ವಲ್ಪ ಕಾಯಿ ಹಾಲನ್ನು ಸೇರಿಸಿ. ಹೀಗೆ ಮಾಡುವುದರಿಂದ ಸಾಂಬಾರಿನ ರುಚಿ ಹೆಚ್ಚಿಸಿ ಉಪ್ಪು ಕಡಿಮೆಯಾಗುತ್ತದೆ. 9, ಹಾಲು ಕಾಯಿಸುವಾಗ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟನ್ನು ಇಡಿ. ಹೀಗೆ ಮಾಡುವುದರಿಂದ ಹಾಲು ಉಕ್ಕಿ ನೆಲಕ್ಕೆ ಚೆಲ್ಲುವುದಿಲ್ಲ. 10, ಈರುಳ್ಳಿ ಹೆಚ್ಚುವಾಗ ಕಣ್ಣಿನಲ್ಲಿ ನೀರು ಬರುತ್ತದೆ. ಇದನ್ನು ತಪ್ಪಿಸಲು ಈರುಳ್ಳಿಯನ್ನು 2 ಭಾಗವಾಗಿ ಮಾಡಿ 5 ನಿಮಿಷ ಕಾಲ ತಣ್ಣೀರಿನಲ್ಲಿ ನೆನೆ ಹಾಕಿ ನಂತರ ಕತ್ತರಿಸಿದರೆ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. 11, ಕಾಳುಗಳು ಬೇಳೆಗಳು ಬೇಯಲು ಹೆಚ್ಚು ಹೊತ್ತು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇವುಗಳನ್ನು ಮೊದಲು ನೆನೆ ಹಾಕಿ ನಂತರ ಬೇಯಿಸಿದರೆ ಬೇಗನೆ ಬೇಯುತ್ತದೆ. 12, ಅಕ್ಕಿಯನ್ನು ಮೃದುವಾಗಿಸಲು ಅನ್ನ ಮಾಡುವಾಗ ಚಿಟಿಕೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು. ಇದರಿಂದ ಅಕ್ಕಿ ಬೇಗನೆ ಬೇಯುತ್ತದೆ, ಜೊತೆಗೆ ಅನ್ನದ ರುಚಿ ಹೆಚ್ಚಿಸುತ್ತದೆ. 13, ಬಿಡುವಿದ್ದಾಗ ತೆಂಗಿನಕಾಯಿ ತುರಿಯನ್ನು ತುರಿದುಕೊಂಡು ಕವರ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಪದೇ ಪದೇ ತೆಂಗಿನಕಾಯಿಯನ್ನು ತುರಿಯುವ ಅವಶ್ಯಕತೆ ಇರುವುದಿಲ್ಲ. ಧನ್ಯವಾದಗಳು.